ಶ್ರೀಕಾಂತ. ಲೋ ಶ್ರೀಕಾಂತ. ಏನಮ್ಮ ಏನು? ಅಲ್ಲಗಲ್ಲ, ಗಂಟೆ ಎಷ್ಟಾಯ್ತಲ್ಲ? ಎಷ್ಟು ಗಂಟೆ ಟೈಮ್ ನೋಡಿದ್ಯಾ? 7 ಗಂಟೆ 7:15 ಆಗಿರ್ಬೋದು. ಯಾಕೆ ಏನಾಯ್ತು? ಯಾಕೆ ಏನಾಯ್ತು? ಏನು ಜ್ಞಾನ ಬೇಡಲ್ಲ ನಿನಗೆ? ಏನು ಮಾನ ಮರ್ಯಾದಿಲ್ವಾ? ಏನು ಅನ್ಕೊಬಿಟ್ಟಿದ್ದಿಲ್ಲ ನೀನು? ಏನು ಅನ್ಕೊಬಿಟ್ಟಿದ್ದೀನಿ ನೀನು? ಅಲ್ಲ ಕಣ್ಲ, ಎಲ್ಲ ಎದ್ದು 5 ಗಂಟೆ 6 ಗಂಟೆಗೆ ಎದ್ದು ಬಾಗಿಲು ನೀರು ಹಾಕಿ ರಂಗಲೆ ಬಿಟ್ಟು ಮನೆ ಕೆಲಸ ಶುರು ಮಾಡ್ತಾರೆ ಸೊಸೆದಿರು. ಇವಳು ಏನು ದಬ್ಬಕ್ಕದ್ ಬೇಡವಾ? ಎದ್ದೇಳೋದು ಬೇಡವಲ್ಲ? ಇನ್ನೂ ಇಷ್ಟೊತ್ತಾದ್ರೂ ರೂಮಿಂದ ಆಚೆ ಕಡ್ದಿಲ್ವಲ್ಲ? ಅಮ್ಮ ಸ್ವಲ್ಪ ಚಳಿ ಇತ್ತಲ್ವಾ, ಮಲಗಿದಾಳೆ ಬಿಡು. ಅವಳಿಗೆ ಇಷ್ಟೊತ್ತಿಗೆಲ್ಲ ಎದ್ದು ಅಭ್ಯಾಸ ಇಲ್ಲ, ಅದಕ್ಕೆ ಹೇಳಿದ್ರೆ ಎದ್ದೇಳ್ತಾಳೆ. ಸರಿ ಬಿಡು, ನಾಳೆಯಿಂದ ನಾನು ಹೇಳಿ ಎಬ್ಸ್ತೀನಿ. ಅಭ್ಯಾಸ ಇಲ್ಲ ಅಂದ್ರೆ ಅಭ್ಯಾಸ ಮಾಡ್ಕೋಬೇಕು. ಅಭ್ಯಾಸ ಮಾಡ್ಕೋಬೇಕಲ್ಲ. ಅಪ್ಪನ ಮನೇಲಿ ಇದ್ದಂಗೆ ಇರಕದ್ದ ಗಂಡನ ಮನೇಲಿವೆ? ಹಂಗೆ ಇರಕತ್ತದ ಹೇಳು ಇವಳಂಗೆ? ಹೇಳಿದ್ನಲ್ಲ ಬಿಡಮ್ಮ, ಈಗ ಸುಮ್ಮನಿರಮ್ಮ. ಸುಮ್ಮನೆ ಬೆಳಗ್ಗೆನೆ ಕಿರಿಕಿರಿ ಮಾಡ್ಬೇಡ ಎಲ್ಲರಿಗೂ. ಹೇಳಿದ್ದೀನಲ್ವ ಈಗ, ಬಿಡು, ನಾನು ಬೆಳಿಗ್ಗೆ ನಾಳೆಯಿಂದ ಎಬ್ಬಿಸ್ತೀನಿ. ಏನಾಯ್ತು ಶ್ರೀಕಾಂತ್ ಏನಾಯ್ತು? ಏನಕ್ಕೆ ಹಿಂಗೆ ಆಡ್ತಿದ್ದಾರೆ ನಿಮ್ಮಮ್ಮ ಬೆಳಗ್ಗೆನೆ? ಪಿಂಕಿ, ನಾಳೆಯಿಂದ ಸ್ವಲ್ಪ ಬೇಗ ಎದ್ದೇಳು. ಬೇಗ ಎದ್ದು ಅಮ್ಮಂಗೆ ಸ್ವಲ್ಪ ಸಹಾಯ ಮಾಡು. ದಿನ ಇದೇ ಮಾಡಿದ್ರೆ ಕಷ್ಟ ಆಗುತ್ತೆ, ಅರ್ಥ ಆಯ್ತಾ? ಏನು ಮಾತಾಡ್ತಿದ್ದೀಯ ಶ್ರೀಕಾಂತ್? ಬೇಗ ಎದ್ದು ಅಂದ್ರೆ ಇವಾಗ ಎಷ್ಟು ಅನ್ಕೊಂಡಿದ್ದೆ ಟೈಮು? 7:30 ಅಷ್ಟೇ. ನಾನು 7ಗೆ ಎದ್ದಿದ್ದೀನಿ ಗೊತ್ತಾ? ರೆಡಿ ಆಗಿ ಫ್ರೆಶ್ ಅಪ್ ಆಗಿದ್ದೀನಿ ನೋಡು. ಇನ್ನೂ ಬೇಗ ಅಂದರೆ ಎಷ್ಟೊತ್ತಿಗೆ ಎದ್ದೇಳಕ್ಕಾಗುತ್ತೆ? ನಾನು ಮನೇಲಿ ಎದ್ದೇಳ್ತಿದ್ದು 9 ಗಂಟೆ 9:30. ಇಲ್ಲಿ 7 ಗಂಟೆಗೆ ಎದ್ದಿದ್ದೀನಿ. ಇನ್ನೂ ಬೇಗ ಎದ್ದೇಳು ಅಂದರೆ ಇನ್ನೂ ಬೇಗ ಅಂದರೆ ಎಷ್ಟೊತ್ತಿಗೆ ಎದ್ದೇಳಕ್ಕಾಗುತ್ತೆ? ನನಗಾಗಲ್ಲಪ್ಪ. ಎದ್ದೇಳಕನಪ್ಪ, ಎದ್ದೇಳ 7 ಗಂಟೆಗೆ ಎದ್ದು ಏನು ಹೊಸಿ ಮಾಡಿ ಮಂಟಾಕಿರೋದು ಎದ್ದಿಟ್ಗೆ ಬೆಳಗ್ಗೆನೆ ಎಲ್ಲ ಕೆಲಸನವೇ ನೋಡಿ ಅತ್ತೆ. ನಾನು ಈ ಮನೆಗೆ ಸೊಸೆಯಾಗಿ ಬಂದಿರೋದು, ಮನೆ ಕೆಲಸದೊಳಗಲ್ಲ. ನನಗೂ ಸ್ವಲ್ಪ ಎಲ್ಲದಕ್ಕೂ ಟೈಮ್ ಕೊಡಿ. ನೀವೇನು ಒಳ್ಳೆ ಕೆಲಸದೊಳಗೆ ಬಂದಿರೋ ಥರ ಆ ಕೆಲಸ ಮಾಡಿ ಈ ಕೆಲಸ ಮಾಡು, ಬೇಗ ಎದ್ದೇಳು, ಆ ಥರ ಬಟ್ಟೆ ಹಾಕು ಈ ಥರ ಬಟ್ಟೆ ಹಾಕು ಅಂತ ಏನು ಹಿಂಸೆಗೆ ಮಾಡ್ತಿದ್ದೀರಾ ನೀವು ನನಗೆ? ನೋಡ್ದಾ ಹೆಂಗೆಲ್ಲ ಮಾತಾಡ್ತಾಳೆ ಅಂತ? ಕೇಳ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ ನೀನು. ಮತ್ತೆ ಇನ್ನೇನಮ್ಮ, ನೀನು ಸ್ವಲ್ಪ ಟೈಮ್ ಕೊಡ್ಬೇಕಲ್ವ ಅವಳಿಗೆ? ಸಡನ್ನಾಗೆಲ್ಲ ಹೇಗೆ ಚೇಂಜ್ ಆಗೋಕ್ಕಾಗುತ್ತೆ? ಪಾಪ ಅವಳು ಅಲ್ಲಿ ಎದ್ದೇಳ್ತಿದ್ದೆ ಲೇಟ್ ಅವಳು, ಅವ್ರ ಅಪ್ಪನ ಮನೆ. ಈಗೇನೋ ಸ್ವಲ್ಪ ಬೇಗ ಎದ್ದಿದ್ದಾಳ್ತಾನೆ, 7 o'clock ಎದ್ದಿದ್ದಾಳೆ. ಇನ್ಮೇಲೆ ಅಭ್ಯಾಸ ಮಾಡ್ಕೋತಾಳೆ ಬಿಡು. 6 ಗಂಟೆ 5 ಗಂಟೆ ಹಾಗೆ ನಿಂಗೆ ಹೆಂಗೆ ಬೇಕೋ ಹಂಗೆ ಎದ್ದೇಳ್ತಾಳೆ. ಅದೇ ಸ್ವಲ್ಪ ಟೈಮ್ ಕೊಡ್ಬೇಕಮ್ಮ ನೀನು. ಏನಕ್ಕೆ ಹಿಂಗೆ ಆಡ್ತಿದ್ಯಾ ನೀನು? ನಂಗೆ ಅರ್ಥನೇ ಆಗ್ತಿಲ್ಲ. ಅಯ್ಯೋ ಬಿಡಪ್ಪ, ಬೇಡ ಬಿಡು, ಎದ್ದೇಳೋದೇ ಬೇಡ. ಮನೆ ಕೊಳಕಿಲ್ಲ ನಿನ್ನ ಹೆಂಡತಿಗೆ. ಮನೆಗೆ ತಕ್ಕೆ ಹಾಲು ಟೀ ಕಾಫಿ ತಿಂಡಿ ಊಟ ಎಲ್ಲ ನಲ್ಗೆ ತೊಗೊಂಡೋಗಿ ಕೊಡು. ಅಲ್ಲೇ ತಿನ್ನಿಸ್ಬಿಟ್ಟು ಮನ್ಸೋಗು. ಅಯ್ಯೋ ದೇವ್ರೆ, ನಿನಗೆ ಅವಳು ಹೇಳು. ಎಡ್ತಿ ಕಡ ಹೆಂಗೆ ವಯಸ್ಕ ಬಂದ್ಬಿಡ್ತಾನೆ ನೋಡು. ಶ್ರೀಕಾಂತ್, ನಿಮ್ಮ ಅಮ್ಮಂಗೆ ಸ್ವಲ್ಪ ಸುಮ್ಮನೆ ಇರಕ್ಕೆ ಹೇಳು. ಏನಕ್ಕೆ ಹಿಂಗೆ ಆಡ್ತಿದ್ದಾರೆ? ಎಲ್ಲ ಅತ್ತೆದಿರು ಹಿಂಗೆ ಆಡ್ತಾರಾ? ನನಗಂತೂ ಅರ್ಥ ಆಗ್ತಿಲ್ಲಪ್ಪ. ಇವ್ರಿಗೆ ನಾನು ಮದುವೆ ಆಗಿರೋದೇ ನಿನ್ನ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಇಷ್ಟ ಇಲ್ಲ ಅಂದರೆ ಮದುವೆ ಮುಂಚೆನೇ ಹೇಳಬೇಕಿತ್ತಲ್ವಾ? ಮದುವೆ ಆದ್ಮೇಲೆ ಯಾಕೆ ಹಿಂಗೆ ಆಡ್ತಿದ್ದಾರೆ? ನಾನು ಬಂದಾಗಲಿಂದ ನೋಡ್ತಾನೆ ಇದ್ದೀನಿ. ಇವ್ರಿಗೇನೋ ನಾನು ಈ ಮನೆಗೆ ಬಂದಿರೋದೇ ಇಷ್ಟ ಇಲ್ಲ ಅನ್ನೋ ಥರ ಆಡ್ತಿದ್ದಾರೆ. ನೋಡ್ದಾ ಹೆಂಗೆ ಮಾತಾಡ್ತಾಳೆ ನೀನು ಹೆಡ್ತಿ? ಸುಮ್ಮನೆ ನಿಂತಿದ್ಯಲ್ಲ. ಅವಳಿಗೆ ಮನೆಗೆ ಬಂದಿರೋದೇ ನನಗೆ ಇಷ್ಟ ಇಲ್ವಂತೆ. ಹೆಂಗೆ ಹೇಳ್ತಾಳೆ ನೋಡಪ್ಪ, ಹೆಂಗೆ ಹೇಳ್ತಾಳೆ ಅಂತ ಕೇಳ್ಕೊಂಡು ಸುಮ್ಮನೆ ನಿಂತ್ಕೊಂಡು ನೀನು. ಅವಳು ಆಡಿದ್ದೆ ಆಟ ಆಗೋಗೋದೆ ಅಲೆಯ. ಒಂದು ವಾರ ಆಗಿಲ್ಲ ಅವಳು ಆಡಿದ್ದೆ ಆಟಗಳು ಈ ಮನೇಲಿ. ನಾವೇನು ಲೆಕ್ಕಕ್ಕೆ ಇಲ್ಲ ಹಂಗಾರೆ ನಿನಗೆ. ಅಮ್ಮ, ನನಗೆ ಅವಳು ಏನು ತಪ್ಪು ಅಂತ ಅನ್ನಿಸ್ತಿಲ್ಲಮ್ಮ. ನನಗೆ ನಿಂದೆ ತಪ್ಪು ಅಂತ ಕಾಣಿಸ್ತಿದೆ. ಯಾಕೆ ಹಿಂಗೆ ಆಡ್ತಿದ್ಯಾ ನೀನು ಅಂತ ನನಗೂ ಅರ್ಥ ಆಗ್ತಿಲ್ಲ. ಅವಳು ಹೇಳಿದ್ರೆ ಏನು ತಪ್ಪಿದೆ? ಅವಳು ಬಂದಾಗಲಿಂದ ನೀನು ಹಿಂಗೆ ಆಡ್ತಿದ್ಯಾ? ಯಾರಾದ್ರೂ ಹಿಂಗೆ ಆಡ್ತಾರಮ್ಮ? ಹೇಳು ನೀನು. ಅಟ್ಲೀಸ್ಟ್ ಅತ್ತೆ ಸೊಸೆ ಜಗಳ ಅದು ಇದು ಕಿರಿಕಿರಿ ಎಲ್ಲ ಇದ್ದೇ ಇರುತ್ತೆ ಎಲ್ಲ ಮನೇಲೂ. ಆದರೆ ಅಟ್ಲೀಸ್ಟ್ ಒಂದು ತಿಂಗಳಾದ್ರೂ ಬೇಡವಮ್ಮ? ಮದುವೆ 1 ವಾರ ಆಗಿದೆ ಅವಳು ಬಂದು, ಆಗಲೇ ಶುರು ಮಾಡ್ಕೊಂಡಿದ್ದೆಲ್ಲ ನೀನು. ನನಗಂತೂ ಅರ್ಥನೇ ಆಗ್ತಿಲ್ಲ ನೀನು ಏನಕ್ಕೆ ಹಿಂಗೆ ಆಡ್ತಿದ್ಯಾ ಅಂತ. ಪಿಂಕಿ ಮದುವೆ ಆಗಿರೋದು ನಿಮ್ಗೆ ಇಷ್ಟ ಇಲ್ವಾ ಏನು? ಪಿಂಕಿ ಕೇಳ್ತಿರೋದು ಸರಿಯಾಗೇ ಇದೆ. ಏನು ನಿನ್ಗೆ ಇಷ್ಟ? ಏನೇನು ಉದ್ದೇಶ? ಅವಳನ್ನ ಮದುವೆ ಆಗಿರೋದು ನಾನು ಇಷ್ಟ ಇಲ್ವಾ ನಿನಗೆ? ಅಥವಾ ನಾವು ಇಬ್ಬರು ಮನೇಲಿ ಇರೋದೇ ನಿನ್ಗೆ ಇಷ್ಟ ಇಲ್ವಾ? ಅಯ್ಯೋ ಯಪ್ಪ, ನನ್ನ ಮಗನ ಯಾವ ಮೆಟ್ರಿಕ್ ಚೇಂಜ್ ಮಾಡೋಳು ನೋಡು. ಯಾವ ಮೆಟ್ರಿಕ್ ಬದಲು ಮಾಡೋಳೆ? ಏನು ಅವ್ನು ಹೇಳ್ದಂಗೆ ಕೇಳ್ಕೊಂಡು ಕೂತಿದ್ಯಲ್ಲ. ಹಂಗಾರೆ ಇಷ್ಟು ವರ್ಷ ಸಾಕಿ ಬೆಳೆಸಿ ನೀನು ಉದ್ದ ಮಾಡಿ ಕೆಲ್ಸಕ್ಕೆ ಸೇರಿಸಿ ಮಾಡಿರೋದು ನಿಮ್ಮ ಅವ್ವ ಏನು ಇಲ್ವಾ ಹಂಗಾರೆ ನಿನಗೆ? ಏನು ಇಲ್ವಲ್ಲ, ಅವಳೇ ಹೆಚ್ಚಾಗ್ಬಿಟ್ಲ ಹಂಗಾರೆ ನಿನಗೆ? ನಿಜವಾಗ್ಲೂ ನಿಂಗೆ ಏನಾಗಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಯಾಕೆ ಏನೇನೋ ಮಾತಾಡ್ತಿದ್ಯಾ? ಹೋಗು, ಅದೇನು ಕೆಲಸ ಇದೆ ನೋಡೋಗಾಯ್ತು. ನಂಗೆ ನಿನ್ನ ಬೆಳಗ್ಗೆ ನಿನ್ನ ಜೊತೆ ಜಗಳ ಟೈಮ್ ಇಲ್ಲ. ಇನ್ನೇನಪ್ಪ ಇನ್ನೇನು? ನೀನು ಹೆಡ್ತಿಗೋಸ್ಕರ ನನ್ನ ಜೊತೆ ಜಗಳಕ್ಕೆ ಬಿದ್ದಿದ್ದಿ ಇನ್ನೇನು? ಏನಾದರೂ ಅನ್ಕಮ್ಮ, ನಂಗೆ ನಿನ್ನ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಸುಮ್ಮನೆ ಬೆಳಗ್ಗೆನೆ ಏನವ ಏನೋ ಸಂತೋಷ ಆಯ್ತಾ? ಹಾಲು ಕುಡಿದ್ರೆ ಸಂತೋಷ ಆಗಿರ್ಬೇಕಲ್ವ ನಿನಗೆ? ಬೆಳಗ್ಗೆನೆ ಅವಂಗೂ ಮಗಂಗೂ ಜಗಳ ತಂದು ಹಾಕ್ಬಿಟ್ಟೆ ಅಂತ ಖುಷಿ ಆಯ್ತಾಯ್ತದ? ಸಂತೋಷ ಆಯ್ತದ ಹೇಳು? ನನಗೇನೋ ನಿಮ್ಗೆ ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ. ಯಾಕೆ ಹಿಂಗೆ ಆಡ್ತಿದ್ದೀರಾ ನೀವು? ನನಗಂತೂ ಅರ್ಥ ಆಗ್ತಿಲ್ಲ. ನೀವು ನಿಮ್ಮ ಮಗನ ಜಗಳ ಆಡಿ ಅಂತ ನಾನು ಹೇಳಿದ್ನಾ ಹೇಳಿ? ನೀವು ಯಾಕೆ ಹಿಂಗೆ ಆಡ್ತೀರಾ ನನಗೆ ಗೊತ್ತಿಲ್ಲ. ಒಂದಂತೂ ಹೇಳ್ತೀನಿ ಅತ್ತೆ, ನಾನು ನಿಮ್ಮ ಥರ ಬಡವ್ರ ಮನೇಲಿ ಹುಟ್ಟಿಲ್ಲ. ಅಥವಾ ಈ ಥರ ಸಣ್ಣ ಪುಟ್ಟ ಕೆಲಸಗಳು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳೋದು, ಬಾಗಿಲು ತೊಳೆಯೋದು, ರಂಗೋಲಿ ಹಾಕೋದು, ಅದು ಇದು ಯಾವ ಕೆಲಸ ನನಗೆ ಗೊತ್ತಿಲ್ಲ. ನನಗೆ ಮಾಡಿ ಅಭ್ಯಾಸನೂ ಇಲ್ಲ. ಹಾಗಂತ ನಾನು ಮಾಡೋದೇ ಇಲ್ಲ ಅಂತಲೂ ಹೇಳ್ತಿಲ್ಲ. ಮಾಡ್ತೀನಿ, ಅದಕ್ಕೆ ಟೈಮ್ ಕೊಡಿ ಅಷ್ಟೇ. ನಿಮ್ಮಂಥ ಮಿಡಲ್ ಕ್ಲಾಸ್ ಮನೆಗೆ ಮದುವೆಯಾಗಿ ಬಂದಿರೋದೇ ಹೆಚ್ಚು ನಾನು. ಆದರೂ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಟ್ರೈ ಮಾಡ್ತಿದ್ದೀನಿ. ಆದರೆ ನೀವು ಈ ಥರ ಆಡಿದ್ರೆ ನನ್ನ ಮಾತು ಕೇಳ್ಕೊಂಬಿಡಿ. ನಾನು ಈ ಮನೇಲಿ ಇರಲ್ಲ. ನಾನು ಶ್ರೀಕಾಂತ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗಿರ್ತೇನೆ. ಅಲ್ಲೂ ನಮ್ಮ ಅಪ್ಪ ಅಮ್ಮನ ಜೊತೆ ಯಾರೂ ಇರೋರಿಲ್ಲ. ಅಲ್ಲೇ ಹೋಗಿರ್ಬೇಕಾಗತ್ತೆ. ಅಯ್ಯೋ ಎಂತ ಮಾತಾಡ್ತಿದ್ದೀನಿ ನೀನು? ಮದುವೆಯಾಗಿ 1 ವಾರ ಆಗಿಲ್ಲ, ಆಗಲೇ ಮನೆ ಬಿಟ್ಟು ಹೋಗಿ ಬೇರೆ ಮನೆ ಮಾಡ್ಕೊತೀನಿ ಅಂತ ಹೇಳ್ತಾ ಇದೆಯಾ? ಇನ್ನಂತ ಮನೆ ಹಾಳಿ ಸೊಸೆ ಇದ್ಬಿಟ್ರೆ ಅಷ್ಟೇ, ಮನೆ ಉದ್ಧಾರ ಆಗೋಯ್ತದೆ.
ಹುಡುಗತ್ತೆ ಮನೆ ಹಾಳಿ ಗಿನಿ ಹಾಳಿ ಅಂತ ಮಾತಾಡಿದ್ರೆ ಸರಿಗಿರಲ್ಲ. ನಾನು ಒಳ್ಳೆ ಮಾತಿಂದ ಮಾತಾಡ್ತಾ ಇದ್ದೀನಿ. ನೆಟ್ಟಿಗೆ ಮಾತಾಡೋದಿದ್ರೆ ಮಾತಾಡಿ. ಈ ಕೆಲಸ ಎಲ್ಲ ನಾನು ಮಾಡಲ್ಲ ಅಂತ ಮಾಡಲ್ಲ. ಏನು ಮಾಡ್ತೀರಾ ಅಂತ ಕೇಳ್ತಿದ್ದೀನಿ. ನಾನು ಇನ್ಮೇಲೆ ಮಾಡಲ್ಲ. ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಹೊಂದ್ಕೊಂಡು ಹೋಗೋಣ ಅಂತ ನಾನು ಅನ್ಕೊಂಡೆ. ಆದರೆ ನೀವು ಆಡ್ತಿರೋ ಆಟಗಳು ನೋಡಿದ್ರೆ ನನಗೆ ಯಾಕೋ ಇದು ಯಾವುದು ಸರಿ ಅನಿಸ್ತಿಲ್ಲ. ನನ್ನ ಮಾಮನ ಹತ್ರ ಮೊದಲು ಮಾತಾಡ್ತೀನಿ. ಈ ಮನೇಲಿ ಇರೋಕ್ಕೂ ಇಷ್ಟ ಇಲ್ಲ, ಇವ್ರ ಜೊತೆ ಇರೋಕ್ಕೂ ಇಷ್ಟ ಇಲ್ಲ ಅಂತ. ಹೋಗು ಮಾತಾಡೋಗು. ನಿಮ್ಮ ಅವ್ವ ಅದೇನು ಹೇಳ್ತಾಳೋ ಕೇಳೋಗು. ಹೋಗು ಹೇಳ್ತೀನತ್ತೆ, ಕೇಳ್ತೀನಿ. ಈ ಮನೇಲಂತೂ ನಾನು ಇರೋದಿಲ್ಲ ಅಂದರೆ ಇರೋದಿಲ್ಲ. ಮದುವೆಗೆ ಒಂದು ವಾರಕ್ಕೆ ಈ ಥರ ಆಡ್ತಿರೋ ನೀವು ಇನ್ನು ಜೀವನ ಪೂರ್ತಿ ನಿಮ್ಮ ಜೊತೆ ನಾನು ಈ ಮನೇಲಿ ಇರೋಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಹೋಗು. ನಿನ್ನ ಯಾರು ಇಲ್ಲಿ ಇರುವಂತ ಇದ್ದಾರಾ? ಹೋಗು. ನಿಮ್ಮ ಅಪ್ಪನ ಮನೆಯಲ್ಲಿ ಯಾರು ಇಲ್ಲ ಅಂತಲ್ಲ, ಇರೋಗು. ನಿನ್ನೆ ಅವಳು ಇಲ್ಲಿ ಹೋಗ್ಬೇಡ ಅಂತ ಹೇಳಿದಾಳ. ಹೋಗ್ತೀನಿ. ನಿಮ್ಮ ಮಗನಿಗೂ ಹೇಳ್ಬಿಡಿ. ಅಮ್ಮ ಏನಾಗಿದೆ? ಏನು ತಲೆಗಿಲೆ ಕೆಟ್ಟಿದ್ದೆ ನಿನಗೆ? ಅದಕ್ಕೆ ಹೇಳ್ದಂಗೆ ಯಾವ ಥರ ಒಳ್ಳೆ ಡಾಕ್ಟರ್ ಹತ್ರ ತೋರಿಸೋದೇ ಒಳ್ಳೇದು. ನಿನ್ನ ದಯವಿಟ್ಟು ಬಾಮ್ಮ, ಕರ್ಕೊಂಡು ಹೋಗಿ ತೋರಿಸ್ತೀನಿ. ನಾನು ಮೆಡಿಕಲ್ ಇದ್ಕೊಂಡು ನಿನ್ನ ತಲೆ ಕೆಟ್ಟೋದ್ರನ್ನ ಎಲ್ಲರೂ ತೋರಿಸಿಲ್ಲ ಅಂದರೆ ಅಕ್ಕಪಕ್ಕದವ್ರು ನನಗೂ ಹೋಗಿದ್ದಾರೆ. ಬಾಬಾ ಮೊದಲು ಹೋಗಿ ಯಾರಾದರೂ ಹುಚ್ಚ ಡಾಕ್ಟರ್ ಹತ್ರ ತೋರ್ಸೋಣ. ಯಾರಿಗೆ ಹುಚ್ಚಿಡ್ದಿರೋದು? ನಿನಗೂ ನಿಮ್ಮ ಮತ್ತಿಗೆ ಹಿಡ್ದಿರ್ಬೇಕು. ಹೋಗಿ ತೋರಿಸ್ಕೊಳ್ಳಿ. ನನಗೆ ಯಾಕೆ ಹುಚ್ಚಿಡ್ತಿದ್ದದು? ಮತ್ತೆ ಏನಕ್ಕಮ್ಮ ಹಿಂಗೆ ಆಡ್ತಿದ್ಯಾ? ಏನಕ್ಕೆ ಹಿಂಗೆ ಆಡ್ತಿದ್ಯಾ ನೀನು ಅಂತ ನನಗೆ ಅರ್ಥ ಆಗ್ತಿಲ್ಲಮ್ಮ. ಅಲ್ಲಮ್ಮ ಬೆಳಗ್ಗೆ ಅಣ್ಣನ ಜೊತೆ ಅದಕ್ಕೆ ಜೊತೆ ಏನಕ್ಕೆ ಜಗಳ ಮಾಡ್ತಿದ್ಯಾ? ಡೈಲಿ ಅವ್ರ ಜೊತೆ ಹಿಂಗೆ ಜಗಳ ಮಾಡಿದ್ರೆ ಏನು ಅಂದ್ಕೊಳ್ಳಲ್ಲ ಅವರು? ನನಗಂತೂ ನಿನ್ನ ಉದ್ದೇಶ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ. ನೀನು ಮೊದಲು ಈ ಥರ ಇರಲಿಲ್ಲಮ್ಮ. ಯಾಕೆ ಈಗ ಆಡ್ತಿದ್ಯಾ? ಏನಮ್ಮ, ಏನು ನಿನ್ನ ಪ್ರಾಬ್ಲಮ್ಮು? ನೋಡು, ನಾನು ಅಂದ್ಕೊಂಡಿರೋ ಕೆಲಸ ಆಗಬೇಕು ಅಂದರೆ ನಾನು ಹಿಂಗೆ ಆಡಬೇಕು. ಸುಮ್ಮನಿರು ನೀನು, ಗೊತ್ತಾಗಕ್ಕಿಲ್ಲ. ಏನು ನೀನು ಅಂದ್ಕೊಂಡಿರೋ ಕೆಲಸನ? ಏನಮ್ಮ ನೀನು ಅಂದ್ಕೊಂಡಿರೋ ಕೆಲಸ? ಏನು ವಿಷಯ ಏನು ಅಂತ ಹೇಳಮ್ಮ. ನೋಡು ಕವಿತಾ, ನಾನು ಶ್ರೀಮಂತನ್ನೇ ಮದುವೆ ಆದ್ರೂ ಶ್ರೀಮಂತಿಗೆ ಅಂತ ಅನುಭವಿಸೋಕ್ಕಾಗ್ನಿಲ್ಲ. ಎಲ್ಲ ನನ್ನ ಹಣೆ ಬರ. ಅವ್ನು ಕಟ್ಕೊಂಡು ಒಂದಿಲ್ಲವೇ ಯಾವ ಭಾಗ್ಯನೂ ಪಡ್ಕೊಳಕ್ಕಾಗ್ನಿಲ್ಲ. ಇಷ್ಟು ಆಸ್ತಿ ಅಂತಸ್ತಿದ್ರೂ ನನ್ನ ಮಕ್ಳಿಗೂ ಏನು ಕೊಡದೆ ಸುಮ್ಮನೆ ಕೂತವನೇ ಯೋಚನೆ ಮಾಡುತ್ತೆ ನನ್ನ ಗಂಡ. ನಮ್ಮ ಹಣೆ ಬರ ಹಿಂಗೆ ಕಳೆದೋಯ್ತು. ನನ್ನ ಮಗನೂ ಪಾಪ ಕಷ್ಟಪಟ್ಟೆ ಬೆಳೆದ. ಈಗ ಹೆಂಗೋ ಒಂದು ಕೆಲಸ ಸಿಕ್ಕಿ ನಮ್ಮದೇ ಆಗವನೆ. ಆದರೂ ಇಷ್ಟು ವರ್ಷ ಎಷ್ಟು ಕಷ್ಟಪಟ್ಟವನು ಹೇಳು. ಚಿಕ್ಕ ವಯಸ್ಸಿಗೆ ಜವಾಬ್ದಾರಿ ತಗೊಂಡು ಇನ್ಮೇಲಾದರೂ ಅವ್ನು ಚೆನ್ನಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ನೀನು ಹಿಂಗೆ ಆಡೋದಕ್ಕೂ ಅಣ್ಣ ಚೆನ್ನಾಗಿರೋದಕ್ಕೂ ಎಲ್ಲಿಗಮ್ಮ ಸಂಬಂಧ? ಇದು ಯಾವ ಥರ? ಹೆಂಗಾರ ಮಾಡಿ ಅವಳು ಇಲ್ಲಿ ಇರೋಕ್ಕಿಲ್ಲ ಅನ್ನಂಗೆ ಮಾಡಿಬಿಡ್ಬೇಕು. ಆಗ ಹೆಂಗಿದ್ರು ಅವ್ರ ಅಪ್ಪನ ಮನೇಲಿ ಯಾರೂ ಇಲ್ಲ. ಅವಳು ನನ್ನ ಮಗನ ಕರ್ಕೊಂಡು ಅವ್ರ ಅಪ್ಪನ ಮನೆಗೆ ಹೋಗಿ ಉಳ್ಕೊಬಿಡ್ಲಿ. ಅವ್ರ ಅಪ್ಪನ ಹತ್ರ ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಐತೆ. ಅವ್ರನ್ನ ಹೋಗಿ ಮನೆ ಅಳಿಯಾಗ ಅಲ್ಲೇ ಇದ್ಬಿಡ್ಲಿ. ಬೇಕಾದಷ್ಟು ಆಸ್ತಿ ಅಂತಸ್ತಿರೋದ್ರಿಂದ ಎಲ್ಲ ನನ್ನ ಮಗನಿಗೆ ಸಿಗ್ತದೆ. ಆಗ್ಲಾರ ನನ್ನ ಮಗ ಶ್ರೀಮಂತ ಆಯ್ತಾನೆ, ಚೆನ್ನಾಗಿರ್ತಾನೆ, ನಮಗೂ ಸಹಾಯ ಆಯ್ತದೆ. ಏನಮ್ಮ ಹೀಗೆ ಮಾತಾಡ್ತಿದ್ಯಾ? ಅಣ್ಣ ನಿನ್ನ ಜೊತೆ ಇರಬೇಕು ಅನ್ನೋ ಆಸೆ ಇಲ್ವಾ ನಿನಗೆ? ಅವನು ಎಲ್ಲಾದರೂ ಇರಲಿ, ಶ್ರೀಮಂತರಾಗಿರಲಿ ಅಂತನಾ? ಹೌದು ಕವಿತಾ, ಹೌದು. ಅವನು ನನ್ನ ಮಗ ಆಗಿ ಮನೇಲಿ ಇರೋದಕ್ಕಿಂತ ಶ್ರೀಮಂತ ಆಗಿ ಅವ್ರ ಮನೇಲೇ ಇರಲಿ. ಅವ್ನು ಚೆನ್ನಾಗಿರಲಿ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸುಮ್ಮನಿರು. ನಾನು ಏನು ಅಂದ್ಕೊಂಡಿನೋ ಅದು ಮಾಡೇ ಮಾಡ್ತೀನಿ ನಾನು. ಸರಿಯಮ್ಮ, ನೀನು ಈ ಥರ ಯೋಚನೆ ಮಾಡ್ತಿದ್ದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಿನ್ನಿಷ್ಟ. ನಿನಗೆ ಮಗನಕ್ಕಿಂತ ದುಡ್ಡೇ ಮುಖ್ಯ ಅಂದರೆ ಏನಾದರೂ ಮಾಡ್ಕೊ. ಅಯ್ಯೋ ಪೆದ್ಮುಂಡೆದು ಏನು ಅರ್ಥ ಆಗ್ತಿಲ್ಲ ಇದಕ್ಕೆ. ಹಿಂಗೋ ಅವ್ರ ಓನ್ ಜೊತೆ ಮಾತಾಡ್ತೀನಿ ಅಂದವಳೆ. ನನಗೆ ಇನ್ನೊಂದೆರಡು ಸತಿ ಜಗಳ ಮಾಡಿಬಿಟ್ರೆ ಅವಳಂತೂ ಖಂಡಿತ ಇಲ್ಲಿ ಇರೋಕ್ಕಿಲ್ಲ, ಹೋಗಿ ಹೋಯ್ತಾಳೆ. ಆಗ ಅವನು ಹೊಂಟೋಯ್ತಾನೆ. ಹೆಂಗೋ ಅಲ್ಲೇ ಇರಲಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.